ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ ಮೃತ್ಯುಂಜಯ್ ಅನ್ನೋ ಕ್ರೈಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಮೂವಿಯ ನಾಯಕ ಜೈ ಒಂದು ನ್ಯೂಸ್ ಪೇಪರ್ ಕಂಪನಿಯಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಅವನಿಗೆ ಕ್ರೈಮ್ ರಿಪೋರ್ಟರ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಹೀಗಿದ್ದಾಗ ಜೈಗೆ ಒಂದು ಕೊಲೆ ಆಗಿರೋ ವಿಷಯ ಗೊತ್ತಾಗುತ್ತೆ. ಅದನ್ನ ಟ್ರ್ಯಾಕ್ ಮಾಡ್ತಾ ಹೋದ ಜೈ ಕತೆ ಏನಾಗುತ್ತೆ, ಕಿಲ್ಲರ್ನ ಜೈ ಕೈಲಿ ಹಿಡಿಯೋಕೆ ಆಗುತ್ತಾ, ಆ ಕಿಲ್ಲರ್ ಎಂತವನು, ಅವನು ಕೊಲೆ ಮಾಡ್ತಾ ಇದ್ದಿದ್ದು ಯಾಕೆ, ಕಡೆಗೆ ಕಿಲ್ಲರ್ ಕತೆ ಏನಾಗುತ್ತೆ, ಜೈ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಅವನು ಮೆಟ್ರೋ ಅಲ್ಲಿ ಕೂತಿರ್ತಾನೆ. ಅವನಿಗೆ ಯಾರೋ ಅವನ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಅವನು ಮೆಟ್ರೋ ಇಳಿದು ಗಾಬರಿಯಲ್ಲೇ ಮನೆ ಕಡೆ ಬರ್ತಾ ಇರ್ತಾನೆ. ಅವಾಗ ಅವನ್ ಫ್ರೆಂಡ್ ಬಂದು ಮನೆಯಲ್ಲಿ ನಿಮ್ಮ ಅಮ್ಮ ಮತ್ತೆ ಮಗಳು ಕಾಯ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆ ವ್ಯಕ್ತಿಯ ಫ್ರೆಂಡ್ಗೆ ಯಾರು ಕಾಣಿಸಲ್ಲ. ಆಮೇಲೆ ಆ ವ್ಯಕ್ತಿ ಮನೆಗೆ ಹೋಗ್ತಾನೆ. ಅವನ್ ಮಗಳು ಅಂಜಲಿ ಓಡ್ ಬಂದು ಅವಳ ತಂದೆನ ಮಾತಾಡಿಸ್ತಾಳೆ. ಇಲ್ಲಿ ಅಂಜಲಿಗೆ ಅವಳ ತಂದೆನ ಕಂಡ್ರೆ ತುಂಬಾ ಇಷ್ಟ ಅಂತ ಗೊತ್ತಾಗುತ್ತೆ. ಅಂಜಲಿನ ಎತ್ಕೊಂಡು ಆ ವ್ಯಕ್ತಿ ಮನೆ ಒಳಗೆ ಹೋಗ್ತಾನೆ. ಅಲ್ಲಿ ಅಂಜಲಿಗೂ ಕೂಡ ಯಾರೋ ಕಾಣಿಸ್ತಾರೆ. ಅವಳು ಗಾಬರಿ ಆಗ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮಗೆ ಈ ಕಥೆಯ ನಾಯಕ ಮೃತ್ಯುಂಜಯ್ ಅಲಿಯಾಸ್ ಜೈನ ತೋರಿಸ್ತಾರೆ. ಅವನು ಕೆಲಸ ಮಾಡ್ತಾ ಇರೋದು ಸ್ವೇಚ್ಛಾ ನ್ಯೂಸ್ ಪೇಪರ್ ಅಲ್ಲಿ, ಅದ್ರಲ್ಲೂ ಸತ್ತವರ ಶ್ರದ್ಧಾಂಜಲಿ ಆಡ್ ಹಾಕೋ ಕೆಲಸ. ಜೈಗೆ ಬೆಳಗ್ಗೆನೆ ಮ್ಯಾನೇಜರ್ ಕಾಲ್ ಮಾಡಿ ಸಲೀಂ ಅನ್ನೋ ವ್ಯಕ್ತಿ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಜೈ ಮುಸ್ಲಿಂ ತರ ರೆಡಿಯಾಗಿ ಸಲೀಂ ಮನೆಗೆ ಹೋಗ್ತಾನೆ. ಹೋದವನೇ ಅಲ್ಲಿ ಎಲ್ರು ಸಲೀಂ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊತಾನೆ. ಅವನ ಫೋಟೋಗಳನ್ನೆಲ್ಲ ನೋಡಿ ಸಲೀಂ ಬಗ್ಗೆ ಎಲ್ರು ಮುಂದೆ ಚೆನ್ನಾಗಿ ಮಾತಾಡಿ, ಸಲೀಂ ಸತ್ತಿರೋದು ಎಲ್ರಿಗೂ ಗೊತ್ತಾಗ್ಬೇಕು, ಅದಕ್ಕೆ ಆಡ್ ಹಾಕ್ಸೋಣ ಅಂತ ಅವನು 500 ರೂಪಾಯಿ ಡೊನೇಷನ್ ಕೊಡ್ತಾನೆ. ಆಡ್ ಹಾಕ್ಸೋಕೆ 18,000 ಆಗುತ್ತೆ ಅಂತ ಹೇಳ್ತಾನೆ. ಅಲ್ಲಿದ್ದವರೆಲ್ಲ ದುಡ್ಡು ಕೊಡ್ತಾರೆ. 18,000 ಆಗುತ್ತೆ. ಅದನ್ನ ತಗೊಂಡು ಜೈ ಹೋಗ್ತಾನೆ. ಜೈದು ಇದೇ ಕೆಲಸ, ಸತ್ತಿರೋ ಜಾಗಕ್ಕೆ ಹೋಗೋದು, ಸತ್ತಿರೋ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ಒಳ್ಳೆ ಮಾತಾಡಿ ಆಡ್ ಹಾಕ್ಸೋಕೆ ದುಡ್ಡು ಇಸ್ಕೊಂಡ್ ಬಂದು ಒಂದು ಆಡ್ ಹಾಕೋದು, ಇದು ಜೈ ಕೆಲಸ. ಜೈ ಅಲ್ಲಿಂದ ಆಫೀಸ್ಗೆ ಹೋಗ್ತಾನೆ. ಅವನ್ ಕೊಲೀಗ್ BBA ಅನ್ನೋ ಬ್ಯಾಂಕ್ ಮಾಡ್ತಿರೋ ಸ್ಕ್ಯಾಮ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ. ಜೈ ಕೂಡ ಅದೇ ರೀತಿ ಅವನು ಕೂಡ ಕ್ರೈಮ್ ರಿಪೋರ್ಟರ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಜೈ ಶ್ರದ್ಧಾಂಜಲಿ ಆಡ್ ಹಾಕ್ಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರಿಂದ ಕಂಪನಿಗೆ ಒಳ್ಳೆ ರಿವೆನ್ಯೂ ಬರ್ತಾ ಇರುತ್ತೆ. ಅದಕ್ಕೆ ಅವನ್ನ ಕ್ರೈಮ್ ಬ್ರಾಂಚ್ಗೆ ಆಗ್ತಾ ಇರಲ್ಲ. ಇದ್ರಿಂದ ಜೈಗೆ ಬೇಜಾರಾಗುತ್ತೆ. ಜೈ ಜೊತೆ 3 ಜನ ಫ್ರೆಂಡ್ಸ್ ಇರ್ತಾರೆ. ಮೊದಲನೇ ಫ್ರೆಂಡ್ ಆಂಜಿ ಅಂತ, ಅವನ್ದು ಶವ ಸಾಗಿಸೋ ವ್ಯಾನ್ ಇರುತ್ತೆ. ಇನ್ನೊಬ್ಬ ಸತ್ತಿ ಅಂತ, ಅವನು ಆಸ್ಪತ್ರೆಯಲ್ಲಿ ಕಾಂಪೌಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಡೇವಿಡ್ ಅಂತ, ಸ್ಮಶಾನದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವರೆಲ್ಲರೂ ಜೈ ಫ್ರೆಂಡ್ಸ್. ರಾತ್ರಿ ಆಯ್ತು ಅಂದ್ರೆ 4 ಜನ ಡೇವಿಡ್ ಕೆಲಸ ಮಾಡೋ ಸ್ಮಶಾನದಲ್ಲಿ ಎಣ್ಣೆ ಹೊಡೆಯೋಕೆ ಹೋಗ್ತಾ ಇರ್ತಾರೆ. ಹಾಗೆ ಒಂದಿನ ಎಣ್ಣೆ ಹೊಡೆಯುವಾಗ ಜೈ ಅತ್ತೆ ಕಾಲ್ ಮಾಡ್ತಾರೆ. ಆ 3 ಜನದ ಜೊತೆ ಸೇರ್ಬೇಡ ಅಂತ ಬೈತಾರೆ. ಜೈ ಸರಿ ಅಂತಾನೆ. ಮಾರನೇ ದಿನ ಜೈ ಹೋಟೆಲ್ ಹತ್ರ ಇರ್ತಾನೆ. ಅವಾಗ ಆಂಜಿ ಕಾಲ್ ಮಾಡಿ ಅಜಯ್ ಶರ್ಮಾ ಅನ್ನೋ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳ್ತಾನೆ. ಜೈ ಅಲ್ಲೇ ದಾರ ತಗೊಂಡು ಜನವಾರ ತರ ಹಾಕೊಂಡು ಕುಂಕುಮ ಹಿಡ್ಕೊಂಡು ಡೈರೆಕ್ಟ್ ಅಜಯ್ ಶರ್ಮಾ ಮನೆಗೆ ಹೋಗ್ತಾನೆ. ಈ ಅಜಯ್ ಶರ್ಮಾನೇ ನಾವು ಮೊದಲನೇ ಸೀನಲ್ಲಿ ನೋಡಿದ್ದು. ಇವಾಗ ಅವನು ಸತ್ತೇ ಹೋಗಿರ್ತಾನೆ. ಅಲ್ಲಿಗೆ ಹೋದ ಜೈಗೆ ಅಜಯ್ ಬಗ್ಗೆ ಸ್ವಲ್ಪ ವಿಷಯ ಗೊತ್ತಾಗುತ್ತೆ. ಅಜಯ್ ರೂಮ್ಗೆ ಹೋದಾಗ ಅವನಿಗೆ ಅಂಜಲಿ ಅನ್ನೋ ಮಗಳು ಇರೋದು ಗೊತ್ತಾಗುತ್ತೆ. ಜೈ ಈಚೆ ಬಂದು ಅಂಜಲಿನ ನೋಡ್ತಾನೆ. ಅಂಜಲಿ ಕಣ್ಣಲ್ಲಿ ಒಂದನಿ ನೀರು ಬರ್ತಾ ಇರಲ್ಲ. ಯಾಕಂದ್ರೆ ಅವಳಿನ್ನು ಚಿಕ್ಕ ಹುಡುಗಿ ಅಲ್ವಾ, ಅವಳಿಗೆ ಏನಾಗಿದೆ ಅಂತ ಅರ್ಥ ಆಗಿರಲ್ಲ. ಅದ್ನ ನೋಡಿದ ಜೈಗೆ ಅಂಜಲಿಯಲ್ಲಿ ಅವನನ್ನೇ ನೋಡಿದ ಹಾಗೆ ಆಗುತ್ತೆ. ಯಾಕಂದ್ರೆ ಜೈಗೆ 7 ವರ್ಷ ಇದ್ದಾಗಲೇ ಅವನ ತಂದೆ ತಾಯಿ ಕೂಡ ಸತ್ತೋಗಿರ್ತಾರೆ. ಅವಾಗ ಅವನಿಗೂ ಏನು ಅರ್ಥ ಆಗಿರಲ್ಲ. ಅದಕ್ಕೆ ಇವಾಗ ಜೈ ಆಡ್ ಬಗ್ಗೆ ಏನು ಹೇಳದೆ ಸುಮ್ನೆ ಅಲ್ಲಿಂದ ಹೋಗ್ಬಿಡ್ತಾನೆ. ರಾತ್ರಿ ಅಂಜಲಿ ಬಗ್ಗೆ ಅವನ್ ಫ್ರೆಂಡ್ಸ್ಗೆ ಹೇಳ್ತಾ ಅವನ್ ಕಥೆನ ಹೇಳ್ತಾನೆ. ಅವನ್ ತಂದೆ ತಾಯಿ ಸತ್ತಾಗ ಅವನು ಅಳ್ತಿರಲ್ಲ. ಅವಾಗ ಅವನು ಅವನ್ ತಂದೆ ತಾಯಿಗೆ ಯಾಕಾಗಾಯ್ತು ಅಂತ ಕೇಳಿದ್ರೆ ಯಾರು ಅದಕ್ಕೆ ಉತ್ತರ ಕೊಟ್ಟಿರಲ್ಲ. ಅವಾಗ ಅವನ ಅತ್ತೆ ಬಂದು ಅವನ್ ಪಕ್ಕ ಕೂತ್ಕೋತಾರೆ. ಅವರು ಕೂಡ ಒಂದ್ ಮಾತು ಆಡಲ್ಲ. ಎಲ್ಲ ಆದ್ಮೇಲೆ ಅವನತ್ತೇನೆ ಜೈನ ನೋಡ್ಕೊಳ್ತಾ ಇರ್ತಾರೆ. ಆದ್ರೆ ಯಾವಾಗ್ಲೂ ಕೋಪದಲ್ಲೇ ಇರ್ತಾರೆ. ಜೈ ಮೇಲೆ ಕೋಪ ತೋರಿಸ್ತಾ ಇರ್ತಾರೆ. ಅದಕ್ಕೆ ಜೈ ಒಂದ್ಸಲ ಜೋರಾಗಿ ಕಿರ್ಚ್ಕೊಳ್ತಾನೆ. ಅವಾಗ ಗೊತ್ತಾಗುತ್ತೆ ತಾವು ಪ್ರೀತಿ ಮಾಡಿದವರು ದೂರ ಆದ್ರೆ ಎಷ್ಟು ಕೋಪ ಬರುತ್ತೆ ಅಂತ. ಅಲ್ಲಿಂದ ಜೈನ ಅವನತ್ತೆ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಇದ್ನ ಜೈ ಅವನ್ ಫ್ರೆಂಡ್ಸ್ಗೆ ಹೇಳಿ ಅಂಜಲಿಗೆ ನಂತರ ತಂದೆ ತಾಯಿ ಇಲ್ಲ ಅಂತ ಹೇಳ್ತಾನೆ. ಆ ದಿನ ಅಂಜಲಿ ಸ್ಕೂಲಿಂದ ಹೋಗುವಾಗ ಪಾರ್ಕ್ ಅಲ್ಲಿ ಅವಳ ತಂದೆ ಜೊತೆ ಕೂತ್ಕೊಳ್ತಿದ್ದ ಬೆಂಚಲ್ಲಿ ಕೂತ್ಕೋತಾಳೆ. ಅಲ್ಲಿಗೆ ಜೈ ಹೋಗ್ತಾನೆ. ಅವಳ ಜೊತೆ ಮಾತಾಡ್ತಾನೆ. ಆದ್ರೆ ಅಂಜಲಿ ಏನು ಮಾತಾಡಲ್ಲ. ಅದಕ್ಕೆ ಜೈ ಅಲ್ಲಿಂದ ಹೋಗುವಾಗ ಅಂಜಲಿ ಜೈ ಕೈ ಬೆರಳನ್ನ ಹಿಡ್ಕೊಂಡು ನಮ್ ತಂದೆಗೆ ಯಾಕಾಗಾಯ್ತು ಅಂತ ಕೇಳ್ತಾಳೆ. ಆದ್ರೆ ಜೈಗೂ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ.
ಮಾರನೇ ದಿನ ಬೆಳಗಿನ ಜಾವ ವಿಕ್ರಾಂತ್ ಅನ್ನೋ ಬ್ಯಾಂಕ್ ಎಂಪ್ಲಾಯಿ ಜಾಗಿಂಗ್ ಹೋಗಿ ಒಂದು ದೇವಸ್ಥಾನದ ಬಳಿ ಪ್ರೇ ಮಾಡ್ತಾ ಇರ್ತಾನೆ. ಹಾಗೆ ಅವನು ಹಿಂದೆ ಬಂದು ಮಿಸ್ ಆಗಿ ಅಲ್ಲಿದ್ದ ನೀರೊಳಗೆ ಕಾಲಿಡ್ತಾನೆ. ಅದೇ ಟೈಮಲ್ಲಿ ಬಲು ಕಟ್ಟಿದ್ದ ವೈರ್ ಕಟ್ ಆಗಿ ನೀರೊಳಗೆ ಬಿದ್ದು ವಿಕ್ರಾಂತ್ ಸತ್ತೋಗ್ತಾನೆ. ಬೆಳಿಗ್ಗೆ ಆ ಕ್ರೈಮ್ ಸ್ಪಾಟ್ಗೆ ಎಸಿಪಿ ಸೀತಾ ಬರ್ತಾಳೆ. ಅವಳಿಗೆ ಅದು ನ್ಯಾಚುರಲ್ ಡೆತ್ ಅಲ್ಲ, ಕೊಲೆ ಅನ್ಸುತ್ತೆ. ಯಾಕಂದ್ರೆ ವಿಕ್ರಾಂತ್ BBA ಬ್ಯಾಂಕ್ ಸ್ಕ್ಯಾಮ್ ವಿರುದ್ಧ ಅವತ್ತು ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳ್ಬೇಕಿರುತ್ತೆ. ಅದಕ್ಕೆ ಅವರೇ ಕೊಲೆ ಮಾಡಿಸಿರ್ಬೇಕು ಅಂತ ಪ್ರೆಸ್ ಅವರು DGPಗೆ ಕ್ವಶನ್ ಕೇಳ್ತಾ ಇರ್ತಾರೆ. ಆದ್ರೆ DGP ಅದು ಕೇವಲ ಆಕ್ಸಿಡೆಂಟ್ ಅಷ್ಟೇ ಅಂತ ಇರ್ತಾರೆ. ಅವಾಗ ಅಲ್ಲಿಗೆ ಬಂದ ಸೀತಾ ಇದು ಕೊಲೆನೇ ಇರ್ಬೋದು, ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ತೀವಿ ಅಂತಾಳೆ. ಈ ಕಡೆ ಆಡ್ ತಗೊಳ್ಳೋಕೆ ವಿಕ್ರಾಂತ್ ಮನೆಗೆ ಹೋದ ಜೈ ವಿಕ್ರಾಂತ್ ಬಾಡಿನ ನೋಡ್ತಾನೆ. ಕರೆಂಟ್ ಶಾಕ್ ಇಂದ ಮುಖದ ಮೇಲೆ ಸುಟ್ಟಿರೋ ಗಾಯ ಆಗಿರುತ್ತೆ. ಅದೇ ರೀತಿ ಗಾಯ ಅಂಜಲಿ ತಂದೆ ಅಜಯ್ ಮುಖದ ಮೇಲೂ ಆಗಿರುತ್ತೆ. ಅಂದ್ರೆ ಅಜಯ್ ಕೂಡ ಶಾಕ್ ಹೊಡೆದು ಸತ್ತಿರ್ತಾನೆ. ಇದು ಕೋ ಇನ್ಸಿಡೆನ್ಸ್ ಆಗಿರೋಕೆ ಸಾಧ್ಯ ಇಲ್ಲ, ಪಕ್ಕ ಎರಡು ಕೊಲೆನೆ ಅಂತ ಜೈ ಗೆಸ್ ಮಾಡ್ತಾನೆ. ಅದಕ್ಕೆ ಜೈ ಕೊಲೆ ಮಾಡಿರೋ ಕಿಲ್ಲರ್ನ ಹುಡುಕ್ತೀನಿ ಅಂತ ಅವನ್ ಫ್ರೆಂಡ್ಸ್ಗೆ ಹೇಳ್ತಾನೆ. ಮಾರನೇ ದಿನ ಕ್ರೈಮ್ ಸ್ಪಾಟ್ ಹತ್ರ ಸೀತಾ ಇದ್ದಾಗ ಅಲ್ಲಿಗೆ ಜೈ ಹೋಗಿ ಇದೇ ರೀತಿ ಅಜಯ್ ಕೂಡ ಸತ್ತಿದ್ದು, ಎರಡಕ್ಕೂ ಲಿಂಕ್ ಇದೆ ಅಂತ ಹೇಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಸೀತಾ ಕೇಳೋದೇ ಇಲ್ಲ. ಹೋಗಿ ಲೋಕಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೇಳ್ತಾಳೆ. ಕಾನ್ಸ್ಟೇಬಲ್ ಮೂರ್ತಿ ಜೈನ ಕರ್ಕೊಂಡೋಗಿ ಸೈಡ್ಗೆ ಬಿಡ್ತಾನೆ. ಅಲ್ಲಿ ಆಂಜಿ ಟೀ ಅಂಗಡಿ ಹತ್ರ ಕೂತಿರ್ತಾನೆ. ಏನ್ ಮಾಡೋದು ಅಂತ ಕೇಳ್ತಾನೆ. ಅವಾಗ ಜೈ ಒಂದು ಪ್ಲಾನ್ ಹೇಳ್ತಾನೆ. ಆ ಕೊಲೆ ಬಗ್ಗೆ ಹೇಳೋಕೆ ಒಬ್ರು ಇದಾರೆ ಅಂತ ಹೇಳಿ ಅಲ್ಲೇ ಕೂತಿದ್ದ ಭಿಕ್ಷುಕನ ಬಳಿಗೆ ಹೋಗ್ತಾರೆ. ಅವನು ಕಾಯಿನ್ ಕೊಡಿ ಅಂತಾನೆ. ಕಾಯಿನ್ ಕೊಟ್ಟು ನಿನ್ನೆ ಬೆಳಿಗ್ಗೆ ಏನಾಯ್ತು ಅಂತ ಕೇಳ್ತಾರೆ. ಅವಾಗ ಆ ಭಿಕ್ಷುಕ 3 ದಿನದ ಹಿಂದೆ ಒಬ್ಬ ಬಂದು ವೈರೆಲ್ಲ ರೆಡಿ ಮಾಡಿ ಹೋದ. 3 ದಿನದಿಂದ ಒಬ್ಬ ವ್ಯಕ್ತಿ ಡೈಲಿ ಬಂದು ದೇವಸ್ಥಾನ ನೋಡ್ಕೊಂಡು ನಿಂತಿರ್ತಿದ್ದ. ಆದ್ರೆ ವಿಕ್ರಾಂತ್ ಸತ್ತಾಗ ಆ ವ್ಯಕ್ತಿ ಸ್ಮೈಲ್ ಮಾಡ್ದ ಅಂತಾನೆ. ಆ ವ್ಯಕ್ತಿ ಹೇಗಿದ್ದ ಅಂದಾಗ ಬಾಂಡ್ಲಿ ಆಗಿದ್ದ, ಪವರ್ಡ್ ಗ್ಲಾಸಸ್ ಹಾಕೊಳ್ತಿದ್ದ, ಜೊತೆಗೆ ಅವನ್ ಕಾಲಿಗೆ ಪೋಲಿಯೋ ಆಗಿತ್ತು ಅನ್ಸುತ್ತೆ, ಕುಣ್ತಾ ಇದ್ದ ಅಂತಾನೆ. ಈ ಕಡೆ BBA ಬ್ಯಾಂಕ್ ಮ್ಯಾನೇಜರ್ ಬಶೀರ್ ಅನ್ನೋ ವ್ಯಕ್ತಿಗೆ ಕಾಲ್ ಮಾಡಿ ಏನಾದ್ರೂ ತಗಲಾಕೊಳ್ತೀವ ಅಂತ ಕೇಳ್ತಾರೆ. ಅವಾಗ ಬಶೀರ್ ನಾವು ಸುಪಾರಿ ಕೊಟ್ಟಿರೋದು ಸಾಧುಗೆ, ಅವನ್ ನೆರಳನ್ನ ಕೂಡ ಯಾರ ಕೈಲೂ ಹಿಡಿಯೋಕೆ ಆಗಲ್ಲ ಅಂತಾನೆ. ಅಂದ್ರೆ ಕಿಲ್ಲರ್ ಹೆಸರು ಸಾಧು ಅಂತ. ಇವಾಗ ಸಾಧು ಬಗ್ಗೆ ತಿಳ್ಕೊಳ್ಳೋಕೆ ಜೈ ಅಂಜಿ ಕರ್ಕೊಂಡು ಅಜಯ್ ಕೊಲೆ ಆದ ದೇವಸ್ಥಾನದ ಬಳಿಗೆ ಹೋಗ್ತಾನೆ. ಅಲ್ಲಿ ATM ಸೆಕ್ಯೂರಿಟಿಗೆ ದೇವಸ್ಥಾನ ಕರೆಕ್ಟ್ ಆಗಿ ಕಾಣಿಸುತ್ತೆ ಅಂತ ನೈಟ್ ಶಿಫ್ಟ್ ಬಂದ ಸೆಕ್ಯೂರಿಟಿ ಹತ್ರ ಹೋಗಿ ಕೇಳ್ತಾರೆ. ಅವನು ಕೂಡ ಸಾಧುನ ನೋಡಿರ್ತಾನೆ. ಅವನು ಸಾಧು ಅಜಯ್ನ 1 ತಿಂಗಳಿಂದ ಫಾಲೋ ಮಾಡ್ತಿದ್ದ ಅಂತ ಹೇಳ್ತಾನೆ. ಇದನ್ನ ತಿಳ್ಕೊಂಡು ಜೈ ಏನೋ ಪ್ಲಾನ್ ಮಾಡಿ ಅಂಜಿಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಅಂಜಲಿ ಮನೆಗೆ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಮಾರನೇ ದಿನ ಜೈ ಮೊದಲು ಸೀತಾ ಮನೆಗೆ ಹೋಗ್ತಾನೆ. ಆದ್ರೆ ಈ ಸಲ ಕೊಲೆ ಬಗ್ಗೆ ಹೇಳಲ್ಲ, ಅವಳ ಜೊತೆ ಮಾತಾಡ್ಕೊಂಡು ಕಾರ್ ಹತ್ತುತ್ತಾನೆ. ಹಾಗೆ ಮಾತಾಡ್ತಾ ಕಾಲ್ ಲಿಸ್ಟ್ ಗಳನ್ನ ಚೆಕ್ ಮಾಡೋಕೆ ಹೇಳ್ತಾನೆ. ಆಲ್ರೆಡಿ ಸೀತಾ ಅದ್ನೇ ಮಾಡ್ತಾ ಇರ್ತಾಳೆ. ಹಾಗೆ ಆ ಕಾರಲ್ಲಿ ಅಂಜಲಿ ಮನೆಗೆ ಡ್ರಾಪ್ ಹಾಕಿಸ್ಕೊತಾನೆ. ಅವಾಗ ಮನೆಯವರು ಪೊಲೀಸ್ ಕಾರಲ್ಲಿ ಬಂದಿದ್ಕೆ ಜೈನು ಪೊಲೀಸ್ ಅನ್ಕೊಂಡು ಜೈ ಕೇಳೋದ್ಕೆಲ್ಲ ಆನ್ಸರ್ ಮಾಡ್ತಾರೆ. ಅವರು ಅಜಯ್ ಯಾವಾಗ್ಲೂ ಯಾರೋ ಅವನ್ನ ಫಾಲೋ ಮಾಡ್ತಾ ಇದ್ರು ಅಂತಿದ್ದ. ಒಂದ್ಸಲ ಮೆಟ್ರೋ ಸ್ಟೇಷನ್ ಅಲ್ಲಿ ಮೆಟ್ಟಿಲು ಮೇಲಿಂದ ಬಿದ್ದಿದ್ನಂತೆ. ಇನ್ನೊಂದ್ಸಲ ಮಳೆ ಬರೋ ಟೈಮ್ ಅಲ್ಲಿ ಮ್ಯಾನ್ ಹೋಲ್ ಒಳಗೆ ಕಾಲಾಕಿದ್ದ. ಮೋಸ್ಟ್ಲಿ ಅವಾಗ್ಲೂ ಕೊಲೆ ಮಾಡೋಕೆ ಟ್ರೈ ಮಾಡಿದ್ರು ಅನ್ಸುತ್ತೆ ಅಂತ ಹೇಳ್ತಾರೆ. ಇವ್ರು ಮಾತಾಡೋದ್ನೆಲ್ಲ ಅಂಜಲಿ ಕೇಳಿಸ್ಕೊಂಡು ಪಾರ್ಕ್ಗೆ ಹೋಗ್ತಾಳೆ. ಅಲ್ಲಿಗೆ ಜೈ ಹೋಗಿ ನಿಮ್ ತಂದೆಗೆ ಯಾಕೆ ಆ ರೀತಿ ಆಯ್ತು ಅಂತ ನಾನ್ ನಿನ್ಗೆ ಹೇಳ್ತೀನಿ, ಅವಾಗ ನಾನ್ ಕೇಳಿದ್ನ ನೀನ್ ಕೊಡ್ಬೇಕು ಅಂತ ಅಂಜಲಿ ಹತ್ರ ಪ್ರಾಮಿಸ್ ತಗೋತಾನೆ. ರಾತ್ರಿ ಅವನ್ ಫ್ರೆಂಡ್ ಜೊತೆ ಎಣ್ಣೆ ಹೊಡೆಯುವಾಗ ಜೈಗೆ ಒಂದು ವಿಷಯ ಅರ್ಥ ಆಗ್ತಾ ಇರಲ್ಲ. ಅಜಯ್ನ ಕೊಲ್ಲೋಕೆ 1 ತಿಂಗಳು ಟೈಮ್ ತಗೊಂಡ ಕಿಲ್ಲರ್ ವಿಕ್ರಾಂತ್ನ ಯಾಕೆ 3 ದಿನದಲ್ಲಿ ಕೊಂದ ಅಂತ. ಅದ್ರ ಬಗ್ಗೆ ಯೋಚನೆ ಮಾಡುವಾಗ ಅವನಿಗೆ ಗೊತ್ತಾಗುತ್ತೆ ಅಜಯ್ನ ಆ ಕಿಲ್ಲರ್ ಪ್ರಾಕ್ಟೀಸ್ ಮಾಡೋಕೆ ಕೊಂದಿರೋದು ಅಂತ. 1 ತಿಂಗಳು ಅಜಯ್ನ ಫಾಲೋ ಮಾಡಿ ಅವನ್ನ ಕೊಂದು ಕರೆಂಟ್ ಶಾಕ್ ಇಂದ ಕೊಲ್ಲೋದನ್ನ ಪ್ರಾಕ್ಟೀಸ್ ಮಾಡಿ ವಿಕ್ರಾಂತ್ನ ಕೊಂದಿದ್ದಾನೆ ಅಂತ ಜೈಗೆ ಗೊತ್ತಾಗುತ್ತೆ. ಅಂದ್ರೆ ಅಜಯ್ನ ಕೊಂದಿರೋದಕ್ಕೆ ಯಾವುದೇ ಕಾರಣನೇ ಇರಲ್ಲ. ಆದ್ರೆ ವಿಕ್ರಾಂತ್ನ ಕೊಲ್ಲೋಕೆ ಅಜಯ್ನೇ ಯಾಕೆ ಚೂಸ್ ಮಾಡ್ಕೊಂಡ ಅಂದ್ರೆ ಅವರಿಬ್ಬರಿಗೂ ಸಿಮಿಲಾರಿಟೀಸ್ ಇರುತ್ತೆ ಅದಕ್ಕೆ. ಅಂದ್ರೆ ಇಬ್ರು ಬ್ಯಾಂಕ್ ಎಂಪ್ಲಾಯೀಸ್, ಇಬ್ರು ಮೆಟ್ರೋ ಅಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದಕ್ಕೆ ಸಾಧು ಅಜಯ್ನ ಚೂಸ್ ಮಾಡ್ಕೊಂಡಿರ್ತಾನೆ. ಆದ್ರೆ ಇದನ್ನೆಲ್ಲ ಹೇಳುದ್ರೆ ಅಂಜಲಿಗೆ ಅರ್ಥ ಆಗಲ್ಲ ಅಂತ ಜೈಗೆ ಗೊತ್ತಾಗುತ್ತೆ. ಅದಕ್ಕೆ ಆ ರಾತ್ರಿ ಜೈ ಅಂಜಲಿನ ಮನೆ ಈಚೆಯಿಂದ ನೋಡ್ತಾ ಇರ್ತಾನೆ. ಅಂಜಲಿ ಕಿಟಕಿಯಿಂದ ಚಂದ್ರನ ನೋಡ್ತಾ ಇರ್ತಾಳೆ. ಅವಾಗ ಜೈಗೆ ಆ ಸೈಡ್ ಅಲ್ಲೇ ಅಪಾರ್ಟ್ಮೆಂಟ್ ಇರುವುದು ಕಾಣಿಸುತ್ತೆ. ಸಾಧು ಅಜಯ್ನ 1 ತಿಂಗಳು ಅಬ್ಸರ್ವ್ ಮಾಡಿದ್ದಾನೆ ಅಂದ್ರೆ ಆ ಅಪಾರ್ಟ್ಮೆಂಟ್ ಇಂದ ಅಜಯ್ ಮನೇನ ನೋಡ್ತಾ ಇದ್ದ ಅಂತ ಜೈಗೆ ಗೊತ್ತಾಗುತ್ತೆ. ಆ ಅಪಾರ್ಟ್ಮೆಂಟ್ ಟೆರೆಸ್ಗೆ ಹೋದ್ರೆ ಅಲ್ಲಿಂದ ಮೆಟ್ರೋ ಸ್ಟೇಷನ್, ಅಜಯ್ ಮನೆ, ಕ್ರೈಮ್ ಸ್ಪಾಟ್ 3 ಜಾಗಗಳು ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಅಂದ್ರೆ ಕಿಲ್ಲರ್ ಆ ಅಪಾರ್ಟ್ಮೆಂಟ್ ಅಲ್ಲಿ ಇರಬೇಕು, ಇಲ್ಲ ಆ ಅಪಾರ್ಟ್ಮೆಂಟ್ಗೆ ತುಂಬಾ ಸಲ ಬಂದಿರಬೇಕು ಅಂತ ಜೈ ಗೆಸ್ ಮಾಡ್ತಾನೆ.
ಅದಕ್ಕೆ ಎಲ್ರೂ ಮನೆಗೆ ಹೋಗಿ ಬಾಳ್ತಲೆ ಕನ್ನಡಕ ಹಾಕೊಂಡು ಪೋಲಿಯೋ ಕಾಲಿರೋ ವ್ಯಕ್ತಿನ ನೋಡಿದ್ದೀರಾ ಅಂತ ಕೇಳೋಕೆ ಶುರು ಮಾಡ್ತಾನೆ. ಈ ಕಡೆ ಒಂದು ವಾರ ಆದ್ರೂ ಸೀತಾಗೆ ಆ ಕೇಸ್ನ ಕೊಲೆ ಅಂತ ಪ್ರೂವ್ ಮಾಡೋಕೆ ಆಗಲ್ಲ. ಅದಕ್ಕೆ ಪ್ರೆಸ್ ಮೀಟ್ ಮಾಡಿ ಅದು ಆಕ್ಸಿಡೆಂಟ್ ಅಷ್ಟೇ ಅಂತ ಹೇಳ್ತಾಳೆ. ಇವಾಗ ನಮಗೆ ಆ ಕಿಲ್ಲರ್ ಸಾಧುನ ತೋರಿಸ್ತಾರೆ. ಜೈ ಅನ್ಕೊಂಡಿರೋ ಹಾಗೆ ಅವನಿಗೆ ಪೋಲಿಯೋನು ಇರಲ್ಲ, ಬಾಲ್ಡೋ ಆಗಿರಲ್ಲ, ಕನ್ನಡಕ ಕೂಡ ಹಾಕೊಳ್ತಾ ಇರಲ್ಲ. ಅದೆಲ್ಲ ಕೇವಲ ಅವನ ಐಡೆಂಟಿಟಿ ಮುಚ್ಚಿಡೋಕೆ ಮಾಡ್ಕೊಂಡಿದ್ದ ಸೆಟಪ್ ಆಗಿರುತ್ತೆ. ಇವಾಗ ಸಾಧು ಅದೇ ಅಪಾರ್ಟ್ಮೆಂಟ್ ಒಂದು ರೂಮ್ ಅಲ್ಲಿ ಇರ್ತಾನೆ. ಜೈ ಸಾಧು ಬಳಿ ಕೂಡ ಕೇಳ್ತಾನೆ. ಸಾಧು ನೋಡಿಲ್ಲ ಅಂತ ಹೇಳ್ತಾನೆ. ಜೈ ಅಲ್ಲಿಂದ ಹೋಗ್ತಾನೆ. ಅವಾಗ್ಲೇ ಸಾಧು ಜೈನ ಕೊಲ್ಲೋಕೆ ಗನ್ಗೆ ಸೈಲೆನ್ಸರ್ ಹಾಕೊಂಡು ಹೋಗ್ತಾನೆ. ಅಪಾರ್ಟ್ಮೆಂಟ್ ಎಲ್ಲ ಓಡಾಡ್ತಾನೆ. ಜೈ ಸಿಗಲ್ಲ. ಜೈ ಕೆಳಗೆ ಹೋಗ್ತಾ ಇರ್ತಾನೆ. ಅದಕ್ಕೆ ಸಾಧು ಟೆರಸ್ಗೆ ಹೋಗಿ ಮೇಲಿಂದ ಶೂಟ್ ಮಾಡೋಕೆ ನಿಂತ್ಕೊಳ್ತಾನೆ. ಆದ್ರೆ ಜೈ ಈಚೆ ಬರೋ ಅಷ್ಟರಲ್ಲಿ ಮಳೆ ಬರುತ್ತೆ. ಎಲ್ರು ಛತ್ರಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಮಧ್ಯೆ ಜೈ ಕೂಡ ಹೊರಟೋಗ್ತಾನೆ. ಸಾಧು ಬಶೀರ್ ಸಹಾಯ ತಗೊಂಡು ಜೈ ನಂಬರ್ ಕಲೆಕ್ಟ್ ಮಾಡ್ಕೋತಾನೆ. ಜೈನ ಫಾಲೋ ಮಾಡೋಕೆ ಶುರು ಮಾಡ್ತಾನೆ. ಮಾರನೇ ದಿನ ಸಾಧು ಜೈ ಮನೆ ಬಳಿಗೇನೆ ಹೋಗ್ತಾನೆ. ಜೈ ಡೋರ್ ಲಾಕ್ ಮಾಡ್ಕೊಂಡು ಕೀನ ಸಜ್ಜೆ ಮೇಲಿಟ್ಟು ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಅಂಜಿ ಅವನ್ ಗಾಡಿ ತಗೊಂಡ್ ಬರ್ತಾನೆ. ಇಬ್ರು ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಸತ್ತಿನ ಭೇಟಿ ಆಗ್ತಾರೆ. ಸತ್ತಿ ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟರ್ ಜೊತೆ ಕೆಲಸ ಮಾಡ್ತಾ ಇದ್ದಿದ್ರಿಂದ ಅಲ್ಲಿರೋ ಅಟಾಪ್ಸಿ ರಿಪೋರ್ಟ್ ಬೇಕು ಅಂತ ಜೈ ಕೇಳ್ತಾನೆ. ಸತ್ತಿ ನಾನು ಹೋಗಿ ತರೋಕೆ ಆಗಲ್ಲ, ಡಾಕ್ಟರ್ ಊಟಕ್ಕೆ ಹೋದಾಗ ನೀನೇ ಹೋಗಿ ತಗೋಬೇಕು ಅಂತ ಹೇಳಿ ಜೈನ ಒಳಗೆ ಕರ್ಕೊಂಡು ಹೋಗಿ ರೂಮ್ ಒಳಗೆ ಕಳಿಸ್ತಾನೆ. ಸತ್ತಿ ಡೋರ್ ಓಪನ್ ಮಾಡಿರೋದು ನೋಡಿ ಡಾಕ್ಟರ್ ಡೋರ್ ಕ್ಲೋಸ್ ಮಾಡ್ಕೊಂಡ್ ಬಾ ಅಂತಾರೆ. ಆ ರೂಮ್ ಲಾಕ್ ಮಾಡ್ಕೊಂಡು ಸತ್ತಿ ಡಾಕ್ಟರ್ ಜೊತೆ ಹೋಗ್ತಾನೆ. ಅವಾಗ ಅಂಜಿ ಕೂಡ ಆಸ್ಪತ್ರೆ ಒಳಗೆ ಬರ್ತಾನೆ. ಅಂಜಿನ ಫಾಲೋ ಮಾಡ್ಕೊಂಡು ಸಾಧು ಕೂಡ ಒಳಗೆ ಬರ್ತಾನೆ. ಸತ್ತಿ ಅಂಜಿಗೆ ಕೀ ತೋರಿಸಿ ರೂಮ್ ಲಾಕ್ ಆಗಿದೆ ಅಂತ ಹೇಳ್ತಾನೆ. ಅದು ಅಂಜಿಗೆ ಅರ್ಥ ಆಗಲ್ಲ, ಆದ್ರೆ ಸಾಧುಗೆ ಅರ್ಥ ಆಗುತ್ತೆ. ಸಾಧು ಮೆಟಲ್ ರಾಡ್ ತಗೊಂಡು ಲಾಕ್ ಆಗಿರೋ ಎಲ್ಲಾ ರೂಮ್ ಚೆಕ್ ಮಾಡ್ತಾ ಇರ್ತಾನೆ. ಆ ಫೈಲ್ ಇರೋ ರೂಮ್ ಡೋರ್ ಲಾಕ್ ನ ಕೂಡ ಹೊಡೆದಾಕ್ತಾನೆ. ಜೈ ಎಲ್ಲಾ ಅಟಾಪ್ಸಿ ರಿಪೋರ್ಟ್ ಫೋಟೋಸ್ ತಗೊಳ್ತಾ ಇರ್ತಾನೆ. ಡಾಕ್ಟರ್ ಬಂದ್ರು ಅನ್ಕೊಂಡು ವಿಂಡೋ ಹೊಡ್ಕೊಂಡು ಈಚೆ ಹೋಗ್ತಾನೆ. ಸಾಧು ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅವಾಗ್ಲೇ ಮ್ಯಾನೇಜರ್ ಕಾಲ್ ಮಾಡಿ ಜೈಗೆ ಒಬ್ರು ಸತ್ತಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಜೈ ವಾಶ್ರೂಮ್ಗೆ ಹೋಗ್ತಾನೆ. ಎಷ್ಟೊತ್ತಾದ್ರೂ ಈಚೆ ಬರ್ಲಿಲ್ಲ ಅಂತ ಸಾಧು ಗನ್ ಹಿಡ್ಕೊಂಡು ವಾಶ್ರೂಮ್ಗೆ ನುಗ್ತಾನೆ. ನೋಡಿದ್ರೆ ಯಾರು ಇರಲ್ಲ. ಯಾಕಂದ್ರೆ ಜೈ ಮುಸ್ಲಿಂ ತರ ಡ್ರೆಸ್ ಹಾಕೊಂಡು ಈಚೆ ಹೋಗಿರ್ತಾನೆ. ಆ ದಿನ ರಾತ್ರಿ ಜೈ ಎಲ್ಲಾ ಫೈಲ್ ಚೆಕ್ ಮಾಡ್ತಾನೆ. ಒಂದೇ ರೀತಿ ಎರಡೆರಡು ಕೊಲೆಗಳು ಆಗಿರುತ್ತೆ. ಅಂದ್ರೆ ಅದೆಲ್ಲ ಸಾಧು ಮಾಡಿರೋದೆ ಅಂತ ಜೈಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ಎಸಿಪಿ ಸೀತಾಗೆ ಹೇಳ್ಬೇಕು ಅನ್ಕೊಂಡು ಸೀತಾ ಒಂದು ಹೋಟೆಲ್ ಇದ್ದಾಳೆ ಅಂತ ತಿಳ್ಕೊಂಡು ಮಾರನೇ ದಿನವೇ ಅಂಜಿ ಜೊತೆ ಆ ಹೋಟೆಲ್ಗೆ ಹೋಗ್ತಾನೆ. ಜೈ ಹೋಟೆಲ್ ಕಡೆ ಹೋಗ್ತಿದ್ದ ಹಾಗೆ ಸಾಧು ಜೈ ಮನೆ ಒಳಗೆ ಹೋಗ್ತಾನೆ. ಈ ಕಡೆ ಸೀತಾ ಮದುವೆ ಆಗೋಕೆ ಹುಡುಗನ ಜೊತೆ ಮಾತಾಡೋಕೆ ಹೋಟೆಲ್ಗೆ ಬಂದಿರ್ತಾಳೆ. ಆದ್ರೆ ಆ ಹುಡುಗನಿಗೆ ಸೀತಾ ಇಷ್ಟ ಆಗಲ್ಲ. ಸೀತಾಗೂ ಆ ಹುಡುಗ ಇಷ್ಟ ಆಗಲ್ಲ. ಅವಾಗ ಅಲ್ಲಿಗೆ ಜೈ ಬಂದು ಸೀತಾಗೆ ಫೈಲ್ ಕೊಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಸೀತಾ ಇದು ಕೇಸ್ ಬಗ್ಗೆ ಮಾತಾಡೋ ಜಾಗ ಅಲ್ಲ, ಹೋಗು ಅಂತಾಳೆ. ಜೈ ಅಲ್ಲಿಂದ ಸುಮ್ನೆ ಹೋಗ್ತಾ ಇರ್ತಾನೆ. ಅವಾಗ ಸೀತಾ ಜೈಗೆ ಹೀರೋ ಆಗೋಕೆ ಟ್ರೈ ಮಾಡಬೇಡ ಜೈ ಅಂತಾಳೆ. ಅವಾಗ ಜೈ ನಾನು ಟ್ರೈ ಮಾಡ್ತಿಲ್ಲ, ನಾನು ಆಲ್ರೆಡಿ ಹೀರೋನೆ. ಅಂಜಲಿ ಯಾವಾಗ ನನ್ ಕೈ ಹಿಡ್ಕೊಂಡ್ಲೋ ಅವಾಗ್ಲೇ ನಾನು ಆ ಪುಟ್ಟ ಮಗು ಕಣ್ಣಲ್ಲಿ ಹೀರೋ ಆಗೋದೆ. ಆ ಮಗು ಅವಳ ತಂದೆ ಸತ್ತಾಗಿನಿಂದ ಸ್ಮೈಲ್ ಮಾಡೇ ಇಲ್ಲ. ಅಂಜಲಿ ಸ್ಮೈಲ್ ಮಾಡೋವರೆಗೂ ನಾನು ಸುಮ್ನೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಜೈ ಮನೆಗೆ ಹೋಗ್ತಾನೆ. ಕೀ ತಗೊಳ್ಳೋಕೆ ಹೋದಾಗ ಕೀ ಜಾಗ ಬದಲಾಗಿರೋದು ಗೊತ್ತಾಗುತ್ತೆ. ಅದ್ರಿಂದ ಅವನ್ ಮನೆಗೆ ಯಾರೋ ಬಂದಿದ್ರು ಅಂತ ಗೊತ್ತಾಗಿ ಜೈ ಆ ಕೀಯಿಂದ ಕಿಟಕಿ ಗ್ಲಾಸ್ ನ ಹೊಡೆದಾಕ್ತಾನೆ. ಅವಾಗ ಗ್ಯಾಸ್ ಲೀಕ್ ಆಗ್ತಾ ಇರೋದು ಗೊತ್ತಾಗುತ್ತೆ. ಸಾಧು ಜೈನ ಕೊಲೆ ಮಾಡೋಕೆ ಗ್ಯಾಸ್ ಲೀಕ್ ಮಾಡಿ ಡೋರ್ ಓಪನ್ ಮಾಡಿದ ತಕ್ಷಣ ಬ್ಲಾಸ್ಟ್ ಆಗುವ ಹಾಗೆ ಸೆಟ್ ಮಾಡಿರ್ತಾನೆ. ಇವಾಗ ಜೈಗೆ ಕಿಲ್ಲರ್ ಅವನ ಹಿಂದೆ ಬಿದ್ದಿದ್ದಾನೆ ಅಂತ ಅರ್ಥ ಆಗುತ್ತೆ. ಸಾಧು ಯಾವಾಗ ಬೇಕಾದ್ರೂ ಅವನ್ನ ಸಾಯಿಸ್ಬೋದು ಅಂತ ಅನ್ಸಿ ಜೈ ಅಲ್ಲಿಂದ ಡೈರೆಕ್ಟ್ ಮಾರ್ಕೆಟ್ಗೆ ಹೋಗಿ ಒಬ್ಬ ಇನ್ಸ್ಪೆಕ್ಟರ್ಗೆ ಹೊಡಿತಾನೆ. ಅವಾಗ ಅವನ್ ಸುತ್ತ ಜನ ಸೇರ್ತಾರೆ. ಅಲ್ಲೇ ಸಾಧು ಕುಂಟ್ಕೊಂಡು ಹೋಗ್ತಾ ಇರೋದನ್ನ ಜೈ ಅಬ್ಸರ್ವ್ ಮಾಡ್ತಾನೆ. ಅದ್ರಿಂದ ಅವನ ಹಿಂದೆ ಕಿಲ್ಲರ್ ಬಿದ್ದಿರೋದು ಕನ್ಫರ್ಮ್ ಆಗುತ್ತೆ. ಇವಾಗ ಜೈನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಒಂದ್ ವಾರದ ಮಟ್ಟಿಗೆ ಜೈಲಿಗೆ ಹಾಕ್ತಾರೆ. ಅಕ್ಟೋಬರ್ 2 ಜೈಲಿಂದ ಜೈ ರಿಲೀಸ್ ಆದಾಗ ಅವನ್ನ ಕೊಲೆ ಮಾಡ್ಬೇಕು ಅಂತ ಸಾಧು ಫಿಕ್ಸ್ ಆಗ್ತಾನೆ. ಆದ್ರೆ ನೆನ್ಪಿರ್ಲಿ, ಇನ್ನು ಜೈಗೆ ಸಾಧು ನಿಜವಾಗ್ಲೂ ಹೇಗಿರ್ತಾನೆ ಅಂತ ಗೊತ್ತಿಲ್ಲ. ಬಾಣ್ಲಿ ಕನ್ನಡಕ ಹಾಕೊಂಡು ಕುಣ್ತಾನೆ ಅಂತಾನೆ ಅನ್ಕೊಂಡಿರ್ತಾನೆ. ಜೈಲಲ್ಲಿ ಜೈ ಸಾಧು ರೀತಿಯ ಸುಪಾರಿ ಕಿಲ್ಲರ್ನ ಭೇಟಿಯಾಗಿ ಎಲ್ಲಾ ವಿಷಯ ಹೇಳಿ ಸಹಾಯ ಕೇಳ್ತಾನೆ. ಅದ್ರಿಂದ ಆ ಕಿಲ್ಲರ್ ಸುಪಾರಿ ಕಿಲ್ಲರ್ಗಳು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾನೆ. ಕಿಲ್ಲರ್ಸ್ಗೆ ಮೇನ್ ಆಗಿ ಐಡೆಂಟಿಟಿ ಮುಖ್ಯ. ಅದಕ್ಕೆ ಕಿಲ್ಲರ್ಸ್ ಡೀಲರ್ಸ್ ಜೊತೆ ಡೈರೆಕ್ಟ್ ಆಗಿ ಮಾತಾಡಲ್ಲ. ಅವರಿಗೆ ಅಂತ ಹ್ಯಾಂಡ್ಲರ್ಸ್ ಇರ್ತಾರೆ, ಅವರಿಂದ ಡೀಲ್ ತಗೋತಾರೆ ಅಂತ ಹೇಳ್ತಾನೆ.
ಈ ಕಡೆ ನಮಗೆ ಸಾಧು ಹ್ಯಾಂಡ್ಲರ್ ಬಶೀರ್ನ ತೋರಿಸ್ತಾರೆ. ಅವನು ನೆಕ್ಸ್ಟ್ ಸುಪಾರಿ ಫೋಟೋನ ಒಂದು ಕವರ್ಗೆ ಹಾಕಿ ಒಂದು ಹುಡುಗನ ಕೈಲಿ ಅದನ್ನ ಮಾಮೂಲಿ ಜಾಗದಲ್ಲಿ ಇಡು ಅಂತ ಹೇಳಿ ಕಳಿಸ್ತಾನೆ. ಅವನು ಹೋಗ್ತಿದ್ದ ಹಾಗೆ ಅಲ್ಲಿಗೆ ಸಾಧುನೇ ಬರ್ತಾನೆ. ಬಂದು ರೂಮ್ ಡೋರ್ ಎಲ್ಲ ಕ್ಲೋಸ್ ಮಾಡಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಗ್ಯಾಸ್ ಲೀಕ್ ಮಾಡ್ತಾನೆ. ಆದ್ರಿಂದ ಬಶೀರ್ ಸತ್ತೋಗ್ತಾನೆ. ಸಾಯುವಾಗ್ಲೂ ಬಶೀರ್ ಚೇರ್ನ ಗಟ್ಟಿಯಾಗಿ ಹಿಡ್ಕೊಂಡು ಸಾಯ್ತಾನೆ. ಈ ಕಡೆ ಜೈಲಿಂದಾನೆ ಸೀತಾಗೆ ಕಾಲ್ ಮಾಡಿ ಕಿಲ್ಲರ್ನ ಬ್ಯಾಂಕ್ ಅವರು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿರಲ್ಲ, ಹ್ಯಾಂಡ್ಲರ್ಸ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತೆ ಕಾಲ್ ಚೆಕ್ ಮಾಡಿ ಅಂತಾನೆ. ಅವಾಗ ಬ್ಯಾಂಕ್ ಅವರು ಬಶೀರ್ನ ಕಾಂಟ್ಯಾಕ್ಟ್ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಬಶೀರ್ ಸತ್ತೋಗಿದ್ದಾನೆ ಅಂತ ಗೊತ್ತಾಗಿ ಸೀತಾಗೆ ಜೈ ಮೇಲೆ ನಂಬಿಕೆ ಬರುತ್ತೆ. ಜೊತೆಗೆ ಕಿಲ್ಲರ್ ಜೈನ ಗ್ಯಾಸ್ ಲೀಕ್ ಮಾಡಿ ಸಾಯಿಸೋಕೆ ಟ್ರೈ ಮಾಡಿದ್ದಾನೆ ಅಂತ ಕೂಡ ಗೊತ್ತಾಗುತ್ತೆ. ಬಶೀರ್ ಕ್ರೈಮ್ ಸ್ಪಾಟ್ ನ ಚೆಕ್ ಮಾಡೋಕೆ ಸೀತಾ ಜೈಲಿಂದ ಜೈನ ಬಿಡಿಸ್ಕೊಂಡು ಅವಳ ಜೊತೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಗೆ ಹೋದಾಗ ಬಶೀರ್ ಚೇರ್ನ ಗಟ್ಟಿಯಾಗಿ ಹಿಡ್ಕೊಂಡು ಸತ್ತಿದ್ದ ಅಂತ ಗೊತ್ತಾಗಿ ಜೈ ಚೇರ್ ಚೆಕ್ ಮಾಡ್ತಾನೆ. ಅಲ್ಲಿ ಮೊಂಡ ಮಾರ್ಕೆಟ್ ಅಂತ ಒಂದು ಚೀಟ್ ಇರುತ್ತೆ. ಅಂದ್ರೆ ನೆಕ್ಸ್ಟ್ ಯಾರನ್ನ ಕೊಲ್ಬೇಕು ಅಂತ ಬಶೀರ್ ಕೊಟ್ಟಿದ್ದ ಫೋಟೋನ ಆ ಹುಡುಗ ಮಾರ್ಕೆಟ್ ನ ಒಂದು ಜಾಗದಲ್ಲಿ ಇಟ್ಟಿರ್ತಾನೆ. ಅದನ್ನ ಹೋಗಿ ಇವಾಗ ಸಾಧು ತಗೋಬೇಕು. ಅದಕ್ಕೆ ಜೈ ಅಲ್ಲಿಗೆ ಹೋದ್ರೆ ಕಿಲ್ಲರ್ ಸಿಗ್ತಾನೆ ಅಂತ ಎಲ್ರು ಮುಫ್ತಿ ಡ್ರೆಸ್ ಅಲ್ಲಿ ಮಾರ್ಕೆಟ್ಗೆ ಹೋಗ್ತಾರೆ. ಸೀತಾ CCTV ಕಂಟ್ರೋಲ್ ರೂಮ್ ಇಂದ ಎಲ್ಲಾನು ಚೆಕ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಸಾಧು ಬರ್ತಾನೆ. ಅವನಿಗೆ ಪೊಲೀಸರು ಬಂದಿರೋದು ಗೊತ್ತಾಗುತ್ತೆ. ಅದಕ್ಕೆ CCTVಗೆ ಕಾಣಿಸದ ಹಾಗೆ ಓಡಾಡ್ತಾ ಜೈ ಹತ್ರನೇ ಬಂದು ಲೈಟರ್ ಇಸ್ಕೊತಾನೆ. ವಾಪಸ್ ಕೊಡುವಾಗ ಅದ್ರ ಮೇಲೆ October 2 ಅಂತ ಚೀಟಿ ಅಂಟಿಸಿ ಕೊಡ್ತಾನೆ. ಅದ್ರಿಂದ ಜೈಗೆ ಸಾಧು ಅಲ್ಲಿಗೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ಅವನು ನೋಡೋಕೆ ಹೇಗಿದ್ದಾನೆ ಅಂತ ಜೈಗೆ ಗೊತ್ತಿಲ್ಲದ ಕಾರಣ ಆ ಮಿಷನ್ ಫೇಲ್ ಆಗುತ್ತೆ. ಸಾಧು ಅವ್ರ ಕೈಲಿ ಸಿಗಲ್ಲ. ಸೀತಾ ಜೈಗೆ ಮತ್ತೆ ಬೈದು ಹೋಗ್ತಾಳೆ. ಆ ದಿನ ರಾತ್ರಿ ಜೈಗೆ ಅವನತ್ತೆ ಕಾಲ್ ಮಾಡ್ತಾರೆ. ಜೈ ಎಲ್ಲ ವಿಷಯ ಹೇಳ್ತಾನೆ. ಅವಾಗ ಜೈ ಅತ್ತೆ, ನೀನು ಹುಡುಕ್ತಾ ಇರೋ ವ್ಯಕ್ತಿ ನಿನ್ಗೆ ಸಿಗ್ತಾ ಇಲ್ವಾ ಅಥವಾ ನೀನ್ ಹುಡುಕ್ತಾ ಇರೋರು ನೀನ್ ಅನ್ಕೊಂಡವ್ರೆ ಅಲ್ವಾ ಅಂತ ಕೇಳ್ತಾರೆ. ಅವಾಗ ಜೈಗೆ ಏನೋ ಫ್ಲಾಶ್ ಆಗಿ ಮಾರ್ಕೆಟ್ಗೆ ಹೋಗಿ CCTVಯಲ್ಲಿ ಯಾರು ಕಾಣಿಸ್ತಾ ಇಲ್ಲ ಅಂತ ಚೆಕ್ ಮಾಡ್ತಾನೆ. ಸಾಧು CCTVಗೆ ಕಾಣದ ಹಾಗೆ ಓಡಾಡೋದನ್ನ ಅಬ್ಸರ್ವ್ ಮಾಡ್ತಾರೆ. ಆದ್ರೆ ಅವನ ಅರ್ಧ ಮುಖ ಪೊಲೀಸ್ ಕ್ಯಾಮೆರಾ ಅಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಅವಾಗ ಜೈಗೆ ಕಿಲ್ಲರ್ ಯಾರು ಅಂತ ಗೊತ್ತಾಗುತ್ತೆ. ಹೇಗೆ ಅಂದ್ರೆ ಜೈ ಸಾಧು ಅಪಾರ್ಟ್ಮೆಂಟ್ಗೆ ಹೋಗಿದ್ದಾಗ ಸಾಧು ನೀರ್ ಕುಡಿದು ಬಾಟಲಿ ಮುದುರಿ ಅವನ್ ಜೇಬಲ್ಲಿ ಇಟ್ಕೊಳ್ಳೋದನ್ನ ಜೈ ನೋಡಿರ್ತಾನೆ. ಪೊಲೀಸ್ ಕ್ಯಾಮೆರಾ ಅಲ್ಲಿ ಕೂಡ ಅವನು ಬಾಟಲಿನ ಜೇಬಲ್ಲಿ ಹಿಡ್ಕೊಳ್ಳೋದು ಕ್ಯಾಪ್ಚರ್ ಆಗಿರುತ್ತೆ. ಜೈ ಸಾಧುನ ಅಪಾರ್ಟ್ಮೆಂಟ್ ಅಲ್ಲಿ ಭೇಟಿ ಆದಾಗ್ಲೇ ಅವನ ವಿಡಿಯೋ ಮಾಡ್ಕೊಂಡಿರ್ತಾನೆ. ಆದ್ರಿಂದ ಕಿಲ್ಲರ್ ಸಾಧುನೇ ಅಂತ ಕನ್ಫರ್ಮ್ ಆಗುತ್ತೆ. ಹೋಗಿ ಸಾಧು ಫೋಟೋನ ACP ಸೀತಾಗೆ ತೋರಿಸಿ ಎಲ್ಲ ಹೇಳ್ತಾನೆ. ಆದ್ರೆ ACP ಸೀತಾ ಜೈ ಮಾತನ್ನ ಕೇಳೋದೇ ಇಲ್ಲ. ಅದಕ್ಕೆ ಜೈನೆ ಸಾಧುನ ಹುಡುಕೋಕೆ ಒಂದು ಪ್ಲಾನ್ ಮಾಡ್ತಾನೆ. ಡೈಲಿ ಸಾಧು ಶ್ರದ್ಧಾಂಜಲಿ ಆಡ್ ನ ಹಾಕ್ತಾ ಇರ್ತಾನೆ. ಅದನ್ನ ನೋಡ್ತಿದ್ದ ಒಬ್ಬ ತಾತನಿಗೆ ಸಾಧು ಅವನ್ ಮನೆಗೆ ಹೋಗೋದು ಕಾಣಿಸುತ್ತೆ. ಅದಕ್ಕೆ ಅವರು ಜೈಗೆ ಕಾಲ್ ಮಾಡಿ, ನೀವು ಆಡ್ ಹಾಕಿರೋರು ಇನ್ನು ಬದುಕೆ ಇದ್ದಾರೆ, ಇಲ್ಲೇ ಇದ್ದಾರೆ ಅಂತ ಅಡ್ರೆಸ್ ಹೇಳ್ತಾನೆ. ಈ ಸಲ ಜೈ ಜೊತೆ ಸೀತಾ ಕೂಡ ಬರ್ತಾಳೆ. ಮನೆ ಒಳಗೆ ಹೋಗೋ ಮುಂಚೆನೆ ಸಾಧು ಫೈರಿಂಗ್ ಶುರು ಮಾಡ್ತಾನೆ. ಸೀತಾ ಬ್ಯಾಕಪ್ ಟೀಮ್ ಕರೆಸ್ಕೊಂಡು ಫೈರಿಂಗ್ ಶುರು ಮಾಡ್ತಾಳೆ. ಮನೆ ಗ್ಯಾಸ್ಗೆ ಬುಲೆಟ್ ಬಿದ್ದು ಮನೆ ಎಲ್ಲ ಬ್ಲಾಸ್ಟ್ ಆಗುತ್ತೆ. ಸಾಧು ಕೂಡ ಸತ್ತೋಗ್ತಾನೆ ಅಂತ ಸೀತಾ ಅನ್ಕೋತಾಳೆ. ಆದ್ರೆ ಜೈಗೆ ಸಾಧು ಸತ್ತಿಲ್ಲ, ಅದೆಲ್ಲ ಅವನೇ ಮಾಡಿರೋ ಸೆಟಪ್ ಅಂತ ಗೊತ್ತಾಗುತ್ತೆ. October 2 ಸಾಧು ಜೈನ ಕೊಲ್ಲೋಕೆ ಬರ್ತಾನೆ ಅಂತ ಜೈಗೆ ಗೊತ್ತಿರುತ್ತೆ ಅಲ್ವಾ. ಅದಕ್ಕೆ ಸ್ಮಶಾನದಲ್ಲಿ ಒಂದು ಗುಂಡಿ ತೋಡ್ಕೊಂಡು ಸಾಧುಗೆ ವೇಟ್ ಮಾಡ್ತಾ ಇರ್ತಾನೆ. ಅನ್ಕೊಂಡ ಹಾಗೆ ಸಾಧು ಬರ್ತಾನೆ. ಇಬ್ರಿಗೂ ಫೈಟ್ ಆಗುತ್ತೆ. ಜೈಗೆ ಒಂದೆರಡು ಬುಲೆಟ್ ಕೂಡ ಬೀಳುತ್ತೆ. ಇನ್ನೇನು ಸಾಧು ಜೈ ಹಣೆಗೆ ಶೂಟ್ ಮಾಡ್ಬೇಕು, ಆದ್ರೆ ಅದ್ರಕ್ಕಿಂತ ಮುಂಚೆ ನೀರ್ ಕುಡಿತಾನೆ. ಇಲ್ಲಿ ಸಾಧುಗೆ ಒಂದು ಶಾಕಿಂಗ್ ವಿಷಯ ಕಾದಿರುತ್ತೆ. ಫೈಟ್ ಮಧ್ಯೆ ಜೈ ಸಾಧು ವಾಟರ್ ಬಾಟಲಿನ ಎಕ್ಸ್ಚೇಂಜ್ ಮಾಡಿರ್ತಾನೆ. ಸಾಧು ಕುಡ್ದಿದ್ದು ನೀರಾಗಿರಲ್ಲ, ಸತ್ಯ ಆಸ್ಪತ್ರೆಯಿಂದ ತಂದು ಕೊಟ್ಟಿದ್ದ ಒಂದು ಕೆಮಿಕಲ್ ಆಗಿರುತ್ತೆ. ಅದನ್ನ ಕುಡ್ದಿದ್ದು 15 ಸೆಕೆಂಡ್ಗೆನೆ ಸಾಧು ಸತ್ತೋಗ್ತಾನೆ. ಜೈ ಸಾಧುನ ಗುಂಡಿ ಒಳಗೆ ಹಾಕಿ ಈಚೆ ಬಂದು ಡೇವಿಡ್ಗೆ ಗುಂಡಿ ಮುಚ್ಚೋಕೆ ಹೇಳಿ ಪಾರ್ಕ್ಗೆ ಹೋಗ್ತಾನೆ. ಅಲ್ಲಿ ಅಂಜಲಿ ಇರ್ತಾಳೆ. ಇವಾಗ ಜೈ ಅಂಜಲಿಗೆ, ನಿಮ್ ತಂದೆನ ಸಾಯಿಸ್ಬಿಟ್ರು, ಕೊಲೆ ಮಾಡಿದವ್ರನ್ನ ಕ್ಷಮೆ ಕೇಳೋಕೆ ನಿಮ್ ತಂದೆ ಬಳಿ ಕಳಿಸಿದೀನಿ ಅಂತ ಹೇಳ್ತಾ ಅಂಜಲಿಗೆ ಸ್ಮೈಲ್ ಮಾಡೋಕೆ ಹೇಳ್ತಾನೆ. ಆದ್ರೆ ಅಂಜಲಿ ಇವಾಗ ಜೋರಾಗಿ ಹೇಳ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.